ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲಾಸೆಸ್ ಮೆನು. ಇವತ್ತು ಸ್ವೀಟ್ ಪೊಟ್ಯಾಟೊ ಜೊತೆಗೆ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಕಿಡ್ಸ್ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಇದನ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅವ್ರ ವೆಯ್ಟ್ ಗೇನ್ಗೆ ತುಂಬಾ ಯೂಸ್ಫುಲ್ ಇರುತ್ತೆ. ನೀವು ಕೂಡ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಮೀಡಿಯಮ್ ಸೈಜಷ್ಟು 2 ಸ್ವೀಟ್ ಪೊಟ್ಯಾಟೊನ ತಗೊಂಡು ಈ ರೀತಿ ಸ್ಕಿನ್ ಔಟ್ ಮಾಡಿ ಪೀಲ್ ಮಾಡಿ ನಾನು ವಾಶ್ ಮಾಡಿ ತಗೊಂಡಿದ್ದೀನಿ. ಆನಂತರ ನಾನು ಇಲ್ಲಿ ತೋರಿಸ್ತಾ ಇರೋ ಥರ ಈ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ವೈಟ್ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ತಿದ್ದೀನಿ. ನೀವು ಆರೆಂಜ್ ಕಲರ್ ಸ್ವೀಟ್ ಪೊಟ್ಯಾಟೊ ಬರುತ್ತಲ್ವ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿದ್ಮೇಲೆ ನಾವು ಇದನ್ನು ಕುಕ್ಕರಲ್ಲಂತೂ ನಾವು ಬೇಯಿಸೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ತೋರಿಸ್ತಾ ಇರೋ ಥರ ಡೈರೆಕ್ಟಾಗಿ ನಾವು ಪಾತ್ರೆಗೆ ಹಾಕಿ ಇದನ್ನು ಕುಕ್ ಮಾಡ್ಕೋಬೋದು. ಹಾರ್ಡ್ಲಿ ಒಂದು 7 to 8 ಮಿನಿಟ್ಸ್ ಒಳಗಡೆ ಈ ಸ್ವೀಟ್ ಪೊಟ್ಯಾಟೊ ಅನ್ನೋದು ತುಂಬಾ ಸಾಫ್ಟಾಗಿ ಕುಕ್ ಆಗಿಬಿಡುತ್ತೆ. ಇದರಲ್ಲಿ ವಿಟಮಿನ್ ಎ ಹಾಗೂ ಮಿನರಲ್ಸ್ ಇರೋದ್ರಿಂದ ಕಿಡ್ಸ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೂ ಕೂಡ ನಾವು ಡಿಫ್ರೆಂಟಾಗಿ ನಾವು ಏನಾದರೂ ಸ್ನ್ಯಾಕ್ ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ಟ್ರೈ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ತುಂಬ ಕ್ವಿಕ್ಕಾಗಿ ಆಗುವಂಥ ಡೆಸರ್ಟ್ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡಿಬಿಡ್ತಾರೆ. ಆ್ಯಂಡ್ ನಾವಿಲ್ಲಿ ಪೊಟ್ಯಾಟೊ ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ನಲ್ವ, ಸೊ ಅದು ಆಲ್ಮೋಸ್ಟ್ ಕುಕ್ ಆಗಿದೆ ನೋಡಿ. 7 to 8 ಮಿನಿಟ್ಸ್ ಆಗಿದೆ. ಈ 7 to 8 ಮಿನಿಟ್ಸಲ್ಲಿ ಕುಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಫೋರ್ಕಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದ್ದೀನಿ. ನೋಡಿ ಈ ಥರ ಸಾಫ್ಟಾಗಿ ಕುಕ್ ಆಗಿದ್ದರೆ ಅದು ಒಳಗಡೆಗೆ ಹೋಗುತ್ತೆ. ಸೊ ನೋಡಿ ಈಸಿಯಾಗಿ ನಾವು ಎಷ್ಟು ಬೇಗ 7 to 8 ಮಿನಿಟ್ಸ್ ಒಳಗಡೆ ಬೇಗನೆ ಕುಕ್ ಆಗುತ್ತೆ. ನೀವು ಕುಕ್ಕರಲ್ಲಿ ಇಕ್ಕುವಂಥ ಅವಶ್ಯಕತೆನೇ ಇಲ್ಲ. ನೋಡಿ ಪಾತ್ರೆಯಲ್ಲಿ ಈ ಥರ ಕುಕ್ ಮಾಡ್ಕೊಂಡ್ಬಿಟ್ರೆ ಬೇಗನೆ ಕುಕ್ ಆಗುತ್ತೆ. ನಂತರ ಸ್ಟವ್ ಆಫ್ ಮಾಡಿ ಇದರಲ್ಲಿ ಇರುವಂತಹ ಸ್ವೀಟ್ ಪೊಟ್ಯಾಟೋಸ್ನ ನಾನು ನೀರು ಅನ್ನೋದು ಬೀಳ್ತೀರ ಇನ್ನೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ನಂತರ ಇದನ್ನು ಬೌಲ್ಗೆ ಹಾಕ್ಕೊಂಡು ನಾನಿಲ್ಲಿ ಫೋರ್ಕಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಕೈಯಲ್ಲೂ ಕೂಡ ನೀವು ಪ್ರೆಸ್ ಮಾಡ್ಕೋಬೋದು, ತುಂಬಾ ಸಾಫ್ಟ್ ಇರುತ್ತೆ. ಸೊ ಬೇಗನೆ ಮ್ಯಾಶ್ ಮಾಡ್ಕೋಬೋದು ನೀವು. ನೋಡಿ ಈ ಥರ ಮ್ಯಾಶ್ ಮಾಡಿರುವಂತಹ ಸ್ವೀಟ್ ಪೊಟ್ಯಾಟೊ ಅಲ್ಲಿ 1 ಟೇಬಲ್ ಸ್ಪೂನ್ ಶುಗರ್ ಪೌಡರ್ ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ವೀಟ್ ಪೊಟ್ಯಾಟೊ ಅಂತ ಸ್ವೀಟ್ ಇರುತ್ತೆ, ಬಟ್ ಇಂಚೂರು ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಶುಗರ್ ಪೌಡರ್ ಹಾಕಿದ್ದೀನಿ. ನೀವು ಈ ಶುಗರ್ ಪೌಡರ್ ಬದಲಾಗಿ ನೀವು ಬೆಲ್ಲ ಪೌಡರ್ ಕೂಡ ನೀವು ಹಾಕಿ ಕಲಿಸ್ಬೋದು. ನೋಡಿ ಈ ಥರ ನಾವು ಕಲಸಿಕ್ಕೋಬೇಕು. ನಂತರ ಇದರಿಂದ ಒಂದು ಸ್ಮಾಲ್ ಲೆಮನ್ ಅಷ್ಟು ಉಂಡೆಗಳನ್ನ ತಗೊಂಡು ನಾನು ಈ ಥರ ಪ್ರೆಸ್ ಮಾಡಿ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಶೇಪ್ ಕೊಟ್ಟರೆ ಸಾಕು. ಇದೊಂದು ಮಿನಿ ಕೇಕ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಚಿಕ್ಕ ಚಿಕ್ಕ ಮಿನಿ ಕೇಕ್ಸ್ ಥರ ಕಾಣುತ್ತೆ ನಾವು ಫ್ರೈ ಮಾಡಿದಾಗ. ನೋಡಿ ಈ ಥರ ನಾವು ರೆಡಿ ಮಾಡಿ ಇಟ್ಕೊಬೇಕು. ನಂತರ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಆಯಿಲ್ ಹಾಕಿದ್ದೀನಿ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫುಲ್ಲು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಕೆಳಗಡೆ ಬರೋವರೆಗೂ ಅಂಟೋವರೆಗೂ ನಾವು ಆಯಿಲ್ ಹಾಕ್ಕೊಂಡು ನಾನು ಒಂದು ಸೈಡ್ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗೋ ಟೈಮಲ್ಲಿ ಸ್ಟವ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ತೋರಿಸ್ತಿರೋ ಥರ ಈ ಥರ ಕಲರ್ ಬಂದರೆ ಸಾಕು. ಜಸ್ಟ್ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ನಾವು ಸ್ವೀಟ್ ಪೊಟ್ಯಾಟೊನ ಕುಕ್ ಮಾಡಿ ತಗೊಳೋದ್ರಿಂದ ಸೊ ಅದು ಬೇಗನೆ ಫ್ರೈ ಕೂಡ ಆಗಿಬಿಡುತ್ತೆ. ನೋಡಿ ಈ ಥರ 2 ಸೈಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆನಂತರ ಫ್ರೈ ಆಗಿದ ತಕ್ಷಣ ನಾನು ಇದನ್ನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡಿದ್ದೀನಿ. ನೋಡಿ ನಾವು ಮಾಡಿರುವಂಥ ಮಿನಿ ಕೇಕ್ ಸ್ನ್ಯಾಕ್ ಯಾವುದಾದ್ರೂ ಇದೆಯೋ ಅದು ರೆಡಿ ಆಗಿಬಿಟ್ಟಿದೆ. ಆಲ್ರೆಡಿ ನಾನು ಫ್ರೈ ಮಾಡಲಿಕ್ಕೆ ಹಾಕಿರುವಂಥ ಆಯಿಲ್ ಇನ್ನೂ ಸ್ವಲ್ಪ ಇದೆ. ಸೊ ಅದೇ ಆಯಿಲ್ಗೆ ನಾನು ಮಿಕ್ಕ ಈ ಸ್ವೀಟ್ ಪೊಟ್ಯಾಟೊ ರೋಲ್ಸ್ ಯಾವುದಾದ್ರೂ ಇದೆಯೋ ಅದನ್ನು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ನಾನು 2 ಸೈಡ್ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕಲರ್ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಕಳಿಗೆ. ಸೊ ಅವ್ರು ನೋಡಿದಾಗ ಇದು ಆಲ್ಮೋಸ್ಟ್ ಅವ್ರ ಫೀಲಿಂಗ್ ಏನಂತಂದರೆ ಈ ಮಿನಿ ಪ್ಯಾನ್ ಕೇಕ್ ಅಂತಲೇ ಫೀಲ್ ಕೊಡ್ತಾರೆ, ತುಂಬಾ ಅಟ್ರಾಕ್ಟ್ ಆಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಒಳಗಡೆ ಅಂತೂ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೀವು ಕೂಡ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಟೇಸ್ಟ್ ಮಾಡಿ, ಅವರು ತುಂಬಾ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.